IAS IPS ನ್ಯೂಸ್ಗೆ ಸ್ವಾಗತ. ನಾನು NK ರೈ. ಸೌಜನ್ಯ ಹೋರಾಟದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವ ಹೆಸರೇ ಗಿರೀಶ್ ಮಟ್ಟಣ್ಣವರ್. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಕಲ್ಸೂರು ಗ್ರಾಮದವರಾದ ಲೋಕನಾಥ್ ಮತ್ತು ನಾಗರತ್ನ ದಂಪತಿಯ ಎರಡನೇ ಮಗನಾಗಿ 1978 ಜುಲೈ 13ರಂದು ಧಾರವಾಡದಲ್ಲಿ ಜನಿಸಿದರು. ತಂದೆ ಲೋಕನಾಥ್ ಧಾರವಾಡದ ಯೂನಿವರ್ಸಿಟಿಯಲ್ಲಿ ಟೈಪಿಸ್ಟ್ ಆಗಿ ಸೇವೆ ಸಲ್ಲಿಸಿದ್ದರು. MSCಯಲ್ಲಿ ಜೆನೆಟಿಕ್ ಇಂಜಿನಿಯರ್ ಮಾಡಿದ್ದ ಮಟ್ಟಣ್ಣವರ್ ಮುಂದೆ 2000 ಇಸವಿಯಲ್ಲಿ PSI ಎಕ್ಸಾಮ್ ಬರೆದು ರಾಜ್ಯಕ್ಕೆ 5ನೇ ರ್ಯಾಂಕ್ ಗಳಿಸಿದರು. ಆ ಸಮಯದಲ್ಲಿ ಗುಜರಾತಿನಲ್ಲಿ ಭೂಕಂಪ ಸಂಭವಿಸಿದ್ದು, ಅಲ್ಲಿ ಕೆಲವು ದಿನಗಳ ಕಾಲ ರೆಡ್ ಕ್ರಾಸ್ ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ಕೆಲಸ ನಿರ್ವಹಿಸಿದ್ದರು. ಮುಂದೆ ಮೈಸೂರಿನಲ್ಲಿ ಟ್ರೈನಿಂಗ್ ಮುಗಿಸಿ ಕಲಬುರಗಿ ಜಿಲ್ಲೆಯ ಆಳಂದ ಪೊಲೀಸ್ ಸ್ಟೇಷನ್ನಲ್ಲಿ PSI ಆಗಿ ನೇಮಕವಾದರು. ಲಂಚಮುಕ್ತ ಸೇವೆಯನ್ನು ಮಾಡಬೇಕೆಂದು ಪಣ ತೊಟ್ಟಿದ್ದ ಮಟ್ಟಣ್ಣವರ್ ರಾಜಕೀಯ ಪುಡಾರಿಯೊಬ್ಬನನ್ನು ಬಂಧಿಸಿ ಜೈಲಿಗಟ್ಟಿದರು. ಇದರಿಂದ ಕೋಪಗೊಂಡ ಅಂದಿನ ಮುಖ್ಯಮಂತ್ರಿ ಧರ್ಮಸಿಂಗ್ ಮೇಲಾಧಿಕಾರಿಗಳಿಗೆ ಆದೇಶ ನೀಡಿ ಆಳಂದ ಪೊಲೀಸ್ ಠಾಣೆಯಿಂದ ಕಲಬುರಗಿಯ ನರನಾ ಪೊಲೀಸ್ ಠಾಣೆಗೆ ವರ್ಗಾಯಿಸಿದರು. ಅಲ್ಲಿಯೂ ಮಟ್ಟಣ್ಣವರ್ ಬಹಳಷ್ಟು ಕಿರುಕುಳ ಅನುಭವಿಸಿದರು. ಮುಂದೆ KS ಎಕ್ಸಾಮ್ ಬರೆದರು. 2003ರ ಕರ್ನಾಟಕ ರಾಜ್ಯೋತ್ಸವದಂದು ಶಾಸಕರ ಭವನಕ್ಕೆ ಸ್ಫೋಟಕ ಇಟ್ಟು ಬಂಧನಕ್ಕೆ ಒಳಗಾದರು. ರಾಜಕಾರಣಿಗಳು ತಪ್ಪು ಮಾಡದಂತೆ ಹೆದರಿಸಲು ಮಟ್ಟಣ್ಣವರ್ ಹೀಗೆ ಮಾಡಿದರೆಂದು ಎನ್ನಲಾಗುತ್ತಿದೆ. ಇದರಿಂದಾಗಿ ಗಿರೀಶ್ ಮಟ್ಟಣ್ಣವರ್ ರಾಜ್ಯ ಮತ್ತು ದೇಶದಾದ್ಯಂತ ಸುದ್ದಿಯಾದರು. 47 ದಿವಸದ ಜೈಲುವಾಸ ಮುಗಿಸಿ ಬಿಡುಗಡೆಯಾದರು. ಮುಂದೆ ಸಾಕ್ಷಿಗಳ ಕೊರತೆಯಿಂದ ಕೇಸ್ ಖುಲಾಸೆ ಆಯಿತು. ಆ ಸಂದರ್ಭದಲ್ಲಿ KSನಲ್ಲಿ 46ನೇ ರ್ಯಾಂಕ್ ಪಡೆದರು. ಈ ಎಲ್ಲ ಬೆಳವಣಿಗೆಯಿಂದಾಗಿ ಮಟ್ಟಣ್ಣವರಿಗೆ ಮುಂದೆ ಸರಕಾರಿ ಉದ್ಯೋಗದ ಆಸಕ್ತಿ ಕಡಿಮೆ ಆಯಿತು. 2004ರಲ್ಲಿ ರಾಜಕೀಯಕ್ಕೆ ಸೇರಿದರು. ಮುಂದಿನ ದಿನಗಳಲ್ಲಿ ವಿವಿಧ ಚಳುವಳಿಗಳಲ್ಲಿ ಭಾಗವಹಿಸಿದರು. BJPಯಲ್ಲಿ ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ದರು. ನಂತರದ ದಿನಗಳಲ್ಲಿ ಚಲನಚಿತ್ರ ಹಾಗೂ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದರು. 2007ರಲ್ಲಿ ಮೈಸೂರು ಮೂಲದ ಭವ್ಯತೆ ಎಂಬವರನ್ನು ಮದುವೆಯಾದರು. 2013ರಲ್ಲಿ ಯಾದಗಿರಿ ಜಿಲ್ಲೆ ಗುರುಮಿಟ್ಟಲ್ ಕ್ಷೇತ್ರದಲ್ಲಿ BJPಯಿಂದ ಸ್ಪರ್ಧಿಸಿ ಸೋತರು. 2016ರಲ್ಲಿ ಕಳಸ ಬಂಡೂರಿ ಹೋರಾಟದಲ್ಲಿ ಧುಮುಕಿದರು. ಕೊರೋನಾ ಕಾಲದಲ್ಲಿ ಬಹಳಷ್ಟು ಜನಸೇವೆ ಮಾಡಿದರು. ನಂತರದ ದಿನಗಳಲ್ಲಿ ರಾಜಕೀಯದಿಂದ ಬೇಸತ್ತು ದೂರ ಉಳಿದರು. 2023ರಲ್ಲಿ ಸೌಜನ್ಯ ಪರ ಹೋರಾಟಕ್ಕೆ ಮಹೇಶ್ ಶೆಟ್ಟಿಯವರೊಂದಿಗೆ ಕೈ ಜೋಡಿಸಿದರು. ಶೃಂಗೇರಿ, ಧಾರವಾಡ, ಜಮ್ಮು ಕಾಶ್ಮೀರದಲ್ಲಿ ಆಸ್ತಿ ಹೊಂದಿರುವ ಮಟ್ಟಣ್ಣವರ್ ಈಗ ಸೌಜನ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವ ಮಹಾನ್ ಶಕ್ತಿ ಆಗಿದ್ದಾರೆ. ಅವರ ಹೋರಾಟಕ್ಕೆ ಜಯ ಸಿಗಲಿ ಎಂದು ಹಾರೈಸೋಣ.